ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಬೀಟ್ರೂಟ್ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ. ಮೊದಲನೇದಾಗಿ ನಾನು 2 ಬೀಟ್ರೂಟನ್ನು ತುರ್ಕೊಂಡಿದ್ದೀನಿ. 4 ಹಸಿಮೆಣ್ಸಿಕಾಯಿ, 2 ಈರುಳ್ಳಿ ಚಿಕ್ಕ ಚಿಕ್ಕದು, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ. ಸ್ಟವ್ ಹಚ್ಚಿ ಬಾಣಲಿಯನ್ನು ಇಡ್ತೀನಿ. ಅದಕ್ಕೆ 2 ರಿಂದ 3 ಸ್ಪೂನ್ ಆಯಿಲನ್ನು ಹಾಕೋತೀನಿ. ಆಯಿಲ್ ಹಾಕಾದ್ಮೇಲೆ ಸಾಸಿವೆಯನ್ನು ಹಾಕೋತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕೊನೆವರೆಗೂ. ಒಂದು 5 ನಿಮಿಷನಿಲ್ಲ, ಈ ವಿಡಿಯೋ ತುಂಬ ಈಸಿಯಾಗಿ ನೋಡ್ಕೋಬೋದು ಆರಾಮಾಗಿ, ಲೆಂತ್ ಏನಿಲ್ಲ. ಸಾಸಿವೆ ಹಾಕಾದ್ಮೇಲೆ ಹಸಿಮೆಣ್ಸಿಕಾಯಿ ಹಾಕಾದ್ಮೇಲೆ ಕರಿಬೇವು ಮತ್ತು ಈರುಳ್ಳಿಯನ್ನು 2 ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದು ಬೇಗ ಬೇಯಬೇಕು, ಚೆನ್ನಾಗಿ ರುಚಿ ಇಡಬೇಕು ಅಂದರೆ ಈಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಬಿಡಿ. ಉಪ್ಪು ಇದಕ್ಕೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಕಡಿಮೆನೇ ಉಪ್ಪು ಇಡಿಸ್ಕೊಳ್ಳುತ್ತೆ ಈ ಬೀಟ್ರೋಟ್ ಪಲ್ಯ. ನಾನು ಹಾಗಾಗಿ ಸ್ವಲ್ಪನೇ ಹಾಕ್ಕೋತಿದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಈ ಬೀಟ್ರೋಟ್ ಪಲ್ಯ ಜೊತೆ ಚಟ್ನಿ ಮತ್ತು ರೊಟ್ಟಿಯನ್ನು ಮಾಡ್ಕೊಂಡಿದ್ದೀನಿ, ಅಕ್ಕಿ ರೊಟ್ಟಿಯನ್ನು. ನೀವು ಬೇಕಾದ್ರೆ ಚಪಾತಿ, ರೊಟ್ಟಿ, ದೋಸೆ ಏನಕ್ಕಾದರೂ ತಿನ್ಬೋದು ಈ ಬೀಟ್ರೋಟ್ ಪಲ್ಯನ. ಹಾಗೆ ಬೇಕಾದ್ರೂ ಸುಮ್ಮನೆ ತಿನ್ಬೋದು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ನಾನು ಬೀಟ್ರೋಟ್ ತುರ್ಕೊಂಡಿರೋದನ್ನು ಹಾಕೋತಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕೋಲ್ಲ, ನೀವು ಬೇಕಾದ್ರೆ ಹಾಕ್ಕೋಬೋದು. ನನಗೆ ನೀರು ಹಾಕಿದ್ರೆ ಇಷ್ಟ ಆಗೋಲ್ಲ. ನ್ಯಾಚುರಲ್ ಆಗಿ ಹಾಗೇನೆದು ಬೇಯುತ್ತೆ, ಅದರಲ್ಲಿರೋವಂಥ ರಸ ಎಲ್ಲ ಸುಂಡೋಗುವವರೆಗೂ ನಾವು ಬೇಯಿಸಬೇಕು. ಈಗ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಸುಂಡೋವರೆಗೂ ಬೇಯಿಸ್ತೀನಿ. ಅದು ಘಮ್ ಅಂತ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಬೇಯಿಸಬೇಕು. ಈ ಟೇಸ್ಟ್ ನೀರು ಹಾಕಿದ್ರೆ ತೆಳು ಥರ ಆಗುತ್ತೆ, ಗೊಜ್ಜು ಥರ ಅನಿಸುತ್ತೆ, ಅದು ಪಲ್ಯ ಥರ ಅನಿಸಲ್ಲ. ನನಗೆ ನೀರು ಹಾಕೋದ್ರೆ ಇಷ್ಟ ಆಗೋಲ್ಲ, ಸೊ ನಾನು ಅದಕ್ಕೆ ನೀರನ್ನು ಸ್ಕಿಪ್ ಮಾಡಿದ್ದೀನಿ. ಕೆಲವ್ರು ನೀರು ಹಾಕ್ಕೊಂಡೇ ಮಾಡ್ತಾರೆ, ನೀವು ಬೇಕಾದರೆ ಹಾಗೆ ಮಾಡ್ಕೋಬೋದು. ನೋಡಿ, ಪಲ್ಯ ರೆಡಿ. ಇದ್ರ ಜೊತೆ ನಾನು ರೊಟ್ಟಿಯನ್ನು ಮಾಡ್ಕೊಂಡಿದ್ದೀನಿ. ನಿಮ್ಗೇನಾರ ಈ ರೊಟ್ಟಿ ಮತ್ತು ಚಟ್ನಿ ಮಾಡಿರೋವಂಥ ಲಿಂಕ್ ಏನಾರು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನಾನು ಮೇಲ್ ಕೂಡ ಟ್ಯಾಗ್ ಮಾಡಿರ್ತೀನಿ. ಸೂಪರಾಗಿದೆ ಪಲ್ಯ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.